ಅಕ್ರಮ ಲೈಂಗಿಕ ಸಂಬಂಧ ತಪ್ಪಲ್ಲ, ನಮಗೆ ಸರಿಯಾದ ವ್ಯಕ್ತಿ ಸಿಗದಿದ್ರೆ ನಾವೇನ್ ಮಾಡೋಣ ಅನ್ನೋದು ಕೆಲವರ ವಾದ. ಇದ್ರ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ ನೋಡೋಣ. ಶ್ರೀಮದ್ ಭಾಗವತಂ 5ನೇ ಸ್ಕಂದ ಅಧ್ಯಾಯ 26 ಮೂಲ 20. ಪುರುಷನಾಗಲಿ ಸ್ತ್ರೀ ಆಗಲಿ ತಮಗೆ ಅನುಚಿತರಾದ ಸ್ತ್ರೀ ಪುರುಷರ ಜೊತೆ ಸಂಭೋಗದಲ್ಲಿ ನಿರತರಾದರೆ ಅಂತಹವರು ಯಮರಾಜನ ದೂತರಿಂದ ತಪ್ತ ಸೂರ್ಮಿ ಎಂಬ ನರಕದಲ್ಲಿ ಶಿಕ್ಷೆಗೊಳಗಾಗುವರು. ಅಲ್ಲಿ ಅಂತಹ ಸ್ತ್ರೀ ಪುರುಷರಿಗೆ ಚಾವಟಿಯಿಂದ ಹೊಡೆಯಲಾಗುವುದು. ಪುರುಷನನ್ನು ಅಲ್ಲಿ ಸ್ತ್ರೀ ರೂಪದ ಕಾದ ಕಬ್ಬಿಣವನ್ನು ಆಲಂಗಿಸುವಂತೆ ಬಲಾತ್ಕರಿಸಲಾಗುವುದು. ಅಂತೆಯೇ ಮಹಿಳೆಯರನ್ನು ಪುರುಷ ರೂಪದ ಕಾದ ಕಬ್ಬಿಣವನ್ನು ಆಲಂಗಿಸುವಂತೆ ಒತ್ತಾಯಿಸಲಾಗುವುದು. ಅಕ್ರಮ ಲೈಂಗಿಕ ಸಂಬಂಧಕ್ಕೆ ಇದುವೇ ಶಿಕ್ಷೆ. ಸಾಮಾನ್ಯವಾಗಿ ಪುರುಷರು ತಮ್ಮ ಪತ್ನಿ ಹೊರತು ಪರಸ್ತ್ರೀಯರೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳಬಾರದು. ವೇದ ತತ್ವಗಳ ಪ್ರಕಾರ ಪರಪತ್ನಿ ತಾಯಿ ಸಮಾನಳು. ತಾಯಿ, ತಂಗಿ ಮತ್ತು ಪುತ್ರಿಯರೊಂದಿಗೆ ಲೈಂಗಿಕ ಸಂಬಂಧವು ನಿಷಿದ್ಧ. ಯಾರೇ ಆಗಲಿ ಪರಪುರುಷನ ಪತ್ನಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದರೆ ಅದನ್ನು ಅವನ ತಾಯಿಯೊಂದಿಗೆ ಹೊಂದಿದ ಲೈಂಗಿಕ ಸಂಬಂಧಕ್ಕೆ ಸರಿಸಮ ಎಂದೇ ಪರಿಗಣಿಸಲಾಗುವುದು. ಇದು ಅತ್ಯಂತ ಪಾಪಕೃತ್ಯ. ಇದೇ ತತ್ವವು ಸ್ತ್ರೀಯರಿಗೂ ಅನ್ವಯಿಸುತ್ತದೆ. ತನ್ನ ಗಂಡನಲ್ಲದೆ ಪರಪುರುಷನೊಂದಿಗೆ ಸ್ತ್ರೀಯು ಲೈಂಗಿಕ ಸಂಬಂಧ ಹೊಂದಿದಲ್ಲಿ ಅದು ತನ್ನ ತಂದೆ ಅಥವಾ ಮಗನೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದಂತೆಯೇ ಆಗುತ್ತದೆ. ಅಕ್ರಮ ಲೈಂಗಿಕ ಸಂಬಂಧವು ಸರ್ವದಾ ನಿಷಿದ್ಧ. ಪುರುಷ ಅಥವಾ ಸ್ತ್ರೀ ಯಾರೇ ಆಗಲಿ ಇಂತಹ ಲೈಂಗಿಕ ಸಂಬಂಧ ಹೊಂದಿದಲ್ಲಿ ಈ ಶ್ಲೋಕದಲ್ಲಿ ವಿವರಿಸಿರುವಂತೆಯೇ ಶಿಕ್ಷೆಗೆ ಒಳಗಾಗುತ್ತಾರೆ. ನಾನು ಮಾತಾಡ್ತಿರೋದು ಶಾಸ್ತ್ರ ಏನ್ ಹೇಳುತ್ತೆ ಅಂತ, ಮನುಷ್ಯನ ಆಸೆ ಅನುಕೂಲದ ಪ್ರಕಾರ ಅಲ್ಲ. ಭಗವಂತ ಕೊಟ್ಟಿರೋ ಕುದುರೆನೇ ನಾವು ಓಡಿಸ್ಬೇಕಾಗತ್ತೆ. ಇದ್ ಸರಿ ಇಲ್ಲ ಅದು, ಅದ್ ಸರಿ ಇಲ್ಲ ಇದು ಅಂತ ಹುಡ್ಕೊಂಡು ಹೋದ್ರೆ ಅದನ್ನ ನಾಯಿ ಜನ್ಮ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಒಂದ್ ವರ್ಡ್ ಕೂಡ ಇದೆ, ನೆನಪು ಮಾಡ್ಕೊಳ್ಳಿ. ವಯಸ್ಸಾದಾಗ ಪುರಾಣ ಶಾಸ್ತ್ರಗಳನ್ನ ಓದೋಣ ಅಂತ ಮಾಡಬಾರ್ದ ಕೆಲಸಗಳನ್ನ ಜೀವನ ಪೂರ್ತಿ ಮಾಡಿ ವಯಸ್ಸಾದ್ಮೇಲೆ ಓದಿ ತಿಳ್ಕೊಳ್ಳೋದು ಯಾವ ಉದ್ದಾರಕ್ಕೋಸ್ಕರ? ಓದಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನನಾದ್ರೂ ನಾವೆಲ್ಲರೂ ಹೊಂದಿರ್ಬೇಕಾಗತ್ತೆ. ಅಯ್ಯೋ ಬಿಡಿ, ನಮ್ಗೆ ಹೇಗ್ ಬೇಕೋ ಹಾಗೆ ನಾವು ಬದುಕ್ತೀವಿ, ಪ್ರಾಣಿ ಜನ್ಮನೇ ಆಗ್ಲಿ ಪರವಾಗಿಲ್ಲ ಅನ್ನೋರು ಸರಿ ಪ್ರಾಣಿಗಳ ತರಾನೇ ಬದುಕಿ. ಆದ್ರೆ ಬದಲಾಗ್ಬೇಕು ಅನ್ನೋರಿಗೆ ಒಂದು ಮಾರ್ಗ ಇದೆ. ಏನ್ ಮಾಡಿದ್ರೆ ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೆ ಕಂಟ್ರೋಲ್ ಸಿಗುತ್ತೆ, ನಮ್ಮ ಆತ್ಮ ಬೇಡ ಅಂದ್ರೂ ಸಹ ನಮ್ಮ ದೇಹ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋರು ನನ್ನ ಮಾತಿನ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಇಡಿ. ಭಕ್ತಿ ಮಾಡಕ್ಕೆ ಶುರು ಮಾಡಿ. ದೇವರ ನಾಮ ಜಪ ಪ್ರತಿದಿನ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡಿ. ನಿಮ್ಮ ಲೈಫ್ ಹೇಗ್ ಬದಲಾಗುತ್ತೆ ಅನ್ನೋದನ್ನ ನೋಡಿ. ಇದೊಂದೇ ವಿಚಾರ ಅಲ್ಲ, ಎಷ್ಟೊಂದು ವಿಚಾರಗಳಲ್ಲಿ ನೀವು ಬದಲಾವಣೆನ ನೋಡ್ತೀರಾ. ಬದಲಾದ್ಮೇಲೆ ನೀವೇ ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ನೀವು ಎಷ್ಟು ಬದಲಾಗಿದ್ದೀರಾ ಅನ್ನೋದನ್ನ ಖಂಡಿತವಾಗ್ಲೂ ನನಗೆ ಶೇರ್ ಮಾಡಿ. ಹರೇ ಕೃಷ್ಣ.